ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವಲ್ಲಿ ಈ ಜಿಲ್ಲಾಸ್ಪತ್ರೆಯು ಮತ್ತೊಂದು ಮಹತ್ತರ ಮೈಲಿಗಲ್ಲನ್ನ ಸಾಧಿಸಿದೆ. ಖಾಸಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚವಾಗುವ ಅತ್ಯಂತ ಸಂಕೀರ್ಣವಾದ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಗಳನ್ನು ಇಲ್ಲಿನ ತಜ್ಞ ವೈದ್ಯರ ತಂಡ ಯಶಸ್ವಿಯಾಗಿ ನೆರವೇರಿಸಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯ ಹೊಸ ಮೈಲಿಗಲ್ಲು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ. ಬಡವರಿಗೆ ಮಧ್ಯಮ ವರ್ಗದವರಿಗೆ ಉಚಿತ ಸೇವೆ. ಇತ್ತೀಚಿನ ದಿನಗಳಲ್ಲಿ ಕೀಲು ನೋವು ಮತ್ತು ಮೂಳೆ ಸವಿತದ ಸಮಸ್ಯೆಗಳಿಂದ ಬಳಲ್ತಾ ಇರುವ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ತೀವ್ರ ಮೂಳೆ ಸವಿತ ಹಾಗೂ ಕೀಲು ಸಮಸ್ಯೆಯಿಂದಾಗಿ ನಡೆಯಲು ಅಸಹಾಯಕರಾಗಿದ್ದ ರೋಗಿಗಳಿಗೆ ಈ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಯನ್ನ ಉಚಿತವಾಗಿ ಮಾಡಲಾಗ್ತಾ ಇದೆ. ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಹೋದ ಒಂದು ವರ್ಷದಲ್ಲಿ 44 ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನು, ಅದು ಒಂದು ಯಾವುದೇ ಅಪಾಯ ಇಲ್ದಂಗೆ ಎಲ್ಲವೂ ಸಕ್ಸಸ್ಫುಲ್ಲಾಗಿ ಎಲ್ಲವೂ ಚೆನ್ನಾಗಿ ನಡೆದುಕೊಂಡು ಜೀವನ ಮಾಡ್ತಾ ಇದ್ದಾವೆ ಒಂದು ವರ್ಷದಲ್ಲಿ. ಅಂದರೆ ಅದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಜಿಲ್ಲಾಸ್ಪತ್ರೆಯ ನುರಿತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಜಿಲಾನ್, ಡಾಕ್ಟರ್ ಹಾವಿನಾಳ ಮತ್ತು ಅರವಳಿಕೆ ತಜ್ಞರಾದ ಡಾಕ್ಟರ್ ಸಜ್ಜನ್ ಮತ್ತು ವೈದ್ಯಕೀಯ ಸಿಬ್ಬಂದಿ ಜಂಟಿ ಶ್ರಮದಿಂದ ಈ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನ ಕಳೆದ 6 ತಿಂಗಳಿನಿಂದ ಯಶಸ್ವಿಯಾಗಿ ನಡೀತಾ ಇದ್ದು ಈವರೆಗೆ 44 ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗಿದೆ. ಬಡ ರೋಗಿಗಳಿಗೆ ಬಿಪಿಎಲ್ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಅಥವಾ ಸರ್ಕಾರಿ ಆರೋಗ್ಯ ಯೋಜನೆಗಳಡಿ ಅರ್ಹ ರೋಗಿಗಳಿಗೆ ಸಂಪೂರ್ಣ ಉಚಿತವಾಗಿ ಈ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಶಸ್ತ್ರಚಿಕಿತ್ಸೆಗೆ 3 ರಿಂದ 5 ಲಕ್ಷ ರೂಪಾಯಿಯಷ್ಟು ವೆಚ್ಚವಾಗ್ತಾ ಇತ್ತು. ಜಿಲ್ಲಾಸ್ಪತ್ರೆಯ ಈ ವೈದ್ಯರು ಫ್ರೀಯಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ. ಸೋಲಾಪುರಕ್ಕೆ ತೋರಿಸಿದೇವ್ರಿ. ಅವ್ರು 3 ಲಕ್ಷ ಹೇಳ ನಮ್ಮ ಅಂತೆಲ್ಲ ದುಡ್ಡು ಎಲ್ಲ ಬಡ ಗರೀಬ್ ಪರಿಸ್ಥಿತಿ ಆಲಾರ ಬಟ್ ಇಲ್ಲಿ ಬಂದೇವ್ರಿ. ಇಲ್ಲಿ ಬರ್ನೆಲ್ಲ ಆನಂದ್ ಸರ್ ಇವರು ಜಲನ್ ಸರ್ ಎಲ್ಲ ಅಂದ್ರೆ ಕಡಿಮೆ ಆಗ್ತೈತಿ, ಒಂದು ಥೋಡೆ ಟೈಮ್ ಇರ್ತೈತಿ, ಕಡಿಮೆ ಮಾಡ್ತೀವಿ ಅಂದ್ರೆ ಆಪರೇಷನ್ ಮಾಡ್ರಿ ಚೆನ್ನಾಗಿದೆ ರೀ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಜಿಲ್ಲಾಸ್ಪತ್ರೆ ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇದೆ. ವಿಜಯಪುರ ಜಿಲ್ಲಾಸ್ಪತ್ರೆ ಸಾಮಾನ್ಯ ಕಾಯಿಲೆಗಳಿಗಷ್ಟೇ ಸೀಮಿತವಾಗಿರದೆ ಇಂತಹ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇರೋದು ಉತ್ತರ ಕರ್ನಾಟಕ ಭಾಗದ ಆರೋಗ್ಯ ವಲಯದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂದ್ರೆ ತಪ್ಪಾಗುವುದಿಲ್ಲ. ದೀಪಕ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.